ಅಂದವು ಅಂದವು ಕನ್ನಡ ನಾಡು ಹೋ ಹೋ. ಯಾವ್ದೋ ವೆಸ್ಟರ್ನ್ ಘಾಟಲ್ಲಿ ಹೋಗೋ ತರ ಫೀಲ್ ಆಗ್ತಾ ಇದೆ, ಆ ಮೋಡಕ್ಕೂ ಈ ಮರಗಳಿಗೂ. ನಾನು ಫಸ್ಟ್ ಟೈಮ್ ಚಾಮುಂಡಿ ಬೆಟ್ಟನ ಈ ತರ ನೋಡ್ತಾ ಇರೋದು. ನೀನ್ ನೋಡಿದ ಈ ತರ? ನೋಡಿಲ್ಲ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಟ್ರಾವೆಲರ್ ಕನ್ನಡಿಗ ಯಶವಂತ್. ಸ್ನೇಹಿತರೆ, ಬಹಳ 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 ದಿನಗಳ ನಂತರ ಒಂದು ರೈಡ್, ಪ್ರಾಪರ್ ಆಗಿ ಒಂದು ರೈಡ್ ಮಾಡ್ತಾ ಇದ್ದೀನಿ. ಅದರಲ್ಲೂ ಮಾನ್ಸೂನ್ ರೈಡು. ಹುಟ್ಟಿದರೆ ಕನ್ನಡ ನಾಡಲು ಹೆಬ್ಬೆಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಸ್ನೇಹಿತರೆ, ಹೊಸ ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಟೈಮ್ ಬಂದು ಅವಾಗಲೂ 6:27 ಆಗಿದೆ. 6 ಗಂಟೆಗೆ ಹೊರಡಬೇಕಾಗಿತ್ತು, 6:27 ಮಾಡಿದ್ದೀನಿ. ಎಷ್ಟೋ ದಿನ ಆದಮೇಲೆ ರೈಡ್ ಮಾಡಿದ್ರೆ ಇದೇ ಪ್ರಾಬ್ಲಮ್ಮು. ಮುಂದುವರಿಯೋಣ. ಇದು ಮಳೆ ಬಂದದ? ಇದೇನು ಮಳೆ ಬಂದಿರೋದೇನಪ್ಪ ಇದು? ಹೋಗುರು ಅಲ್ಲ ನೋಡಿ, ನಮ್ಮ ಕಡೆ ಮಳೆನೇ ಇಲ್ಲ. ಈಗ ಇಲ್ಲೆಲ್ಲ ಮಳೆ ಹೋಗಿದೆ ಚೆನ್ನಾಗಿ. ವೆದರ್ ಫುಲ್ಲು ಕ್ಲೌಡಿ ಆಗಿದೆ. ಅದ್ಭುತವಾದ ವೆದರ್ ಅಲ್ಲಿ ರೈಡ್ ಮಾಡೋದೇ ಒಂಥರ ಮಜಾ. ಸೊ ಇವತ್ತು ನಮ್ಮ ಜೊತೆಗೆ ನನ್ನ ತಮ್ಮನೂ ಕೂಡ ಜಾಯ್ನ್ ಆಗ್ತಾನೆ. ಈಗ ಚೀಣ್ಯಕ್ಕೆ ಬಂದಿದ್ದೀವಿ. ಇವತ್ತಿನ ನಮ್ಮ ಡೆಸ್ಟಿನೇಷನ್ ಬಂದು, ಮೊದಲನೇ ಡೆಸ್ಟಿನೇಷನ್ ಬಂದು ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ ಅಂತ. ಇದು ಈಗ ಪಾಂಡುಪುರದಲ್ಲಿದ್ದೀನಿ. ಇನ್ನು ನೆಕ್ಸ್ಟ್ ನಮಗೆ ಶ್ರೀರಂಗಪಟ್ಟಣ. ಸ್ನೇಹಿತರೆ, ಇವಾಗ ಶ್ರೀರಂಗಪಟ್ಟಣಕ್ಕೆ ಬಂದಿದ್ದೀವಿ. ನನ್ನ ತಮ್ಮ ಇಲ್ಲೇ ಇದಾನಂತೆ ಗುರು. ಇದೆಲ್ಲ ಅವನು ಅಲ್ಲಿ ನಿಂತವನು ನೋಡಪ್ಪ, ಹತ್ರ ನಿಂತವನೆ. ಎಲ್ಲ ಬಣ್ಣ ಏನು ಹಾಕೊಂಡೇ ಬಂದಿಲ್ಲ. ಎಲ್ಲ ಜಾಕೆಟ್ ಗೀಕೆಟ್ ಏನು ಹಾಕೊಂಡಿವಲ್ಲ, ಜರ್ಕಿನ. ಏಕೆ ಇವಾಗ ನಮ್ಮ ಮೈಸೂರಲ್ಲಿ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಒಂದು ಭೇಟಿ ನೀಡಿ ಒಂದು ನಮಸ್ಕಾರ ಹಾಕ್ಕೊಂಡು ಸ್ನೇಹಿತರೆ, ಇವಾಗ ನಾವು ಮೈಸೂರಿನ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಹತ್ರ ಬಂದಿದ್ದೀವಿ. ಸೊ ಇಲ್ಲಿ ಒಂದು ನಮಸ್ಕಾರ ಹಾಕೊಂಡು ನಮ್ಮ ಪಯಣವನ್ನು ಮುಂದುವರ್ಸೋಣ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟದ ಕಡೆಗೆ. ಸೊ ಹಾಯ್ ಮಾಡಪ್ಪ. ಹಾಯ್ ಹಾಯ್ ಹಾಯ್. ಇವಾಗ ನಾವು ಊಟಿ ರೋಡ್ನ ತಗೊಂಡಿದ್ದೀವಿ. ನೋಡ್ತಾ ಇರ್ಬೋದು ಚಾಮುಂಡಿ ಬೆಟ್ಟ ಯಾವ ತರ ಕಾಣಿಸ್ತಾ ಇದೆ ಅಂತ. ಫುಲ್ಲು ಕ್ಲೌಡಿ ವೆದರು, ಫುಲ್ಲು ಫಾಗ್ ತುಂಬಿಕೊಂಡಿದೆ. ಸೊ ಬೆಟ್ಟಕ್ಕೆ ಹೋಗ್ಬಿಟ್ಟಾಗದ, ಬೆಟ್ಟಕ್ಕೆ ಏನ್ ಫಾಗ್ ತುಂಬಿಕೊಂಡದ್ದು ಗುರು. ಅಲ್ಲಿ ಯಾವಾಗ್ಲೂ ಕ್ಲೌಡ್ ಇದ್ದೇ ಇರ್ತದೆ ಸಸು, ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟದಲ್ಲಿ. ಇಲ್ಲಿ ಅಪರೂಪಕ್ಕೆ ಅಂದ್ರೆ ನಾವು ಬಂದಾಗದಲ್ಲ, ಓಡ್ ಬಂದ್ಬಿಡೋದ ಅಂತ. ಇಲ್ಲಿ ಹೋಗ್ಬೇಕಂತ ಕೊಡ್ತದ. ಇಲ್ಲೇ ಐತಲ್ಲ ಚಾಮುಂಡೇಶ್ವರಿ ದೇವಸ್ಥಾನ. ಓಹೋ, ಇಲ್ಲೇ ಸಿಗ್ತದಲ್ಲಪ್ಪ, ಒಳ್ಳೆ ಫೀಲು. ಸ್ನೇಹಿತರೆ, ಇವಾಗ ನಾವು ಚಾಮುಂಡಿ ಬೆಟ್ಟನ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಇಲ್ಲಿಂದ ನಮಗೆ 7.5 ಕಿಲೋಮೀಟರ್ ಇದೆ. ನೇಚರ್ ನೋಡಿ ಎಷ್ಟು ಅದ್ಭುತವಾಗಿದೆ. ಫುಲ್ಲು ಹಚ್ಚ ಹಸಿರು, ಮತ್ತೆ ಫಾಗು ಕೂಡ ಸಿಗುತ್ತೆ ನಮಗೆ ಮುಂದೆ. ನಮ್ಮ ರೆಡ್ ಬುಲ್ಲಲ್ಲೂ ಕೂಡ ಫಸ್ಟ್ ಟೈಮ್ ಹೋಗ್ತಾ ಇರೋದ್ರಿಂದ ಅದೊಂಥರ ಸ್ಪೆಷಲ್. ಯಾವುದೋ ವೆಸ್ಟರ್ನ್ ಘಾಟಲ್ಲಿ ಹೋಗೋ ಥರ ಫೀಲ್ ಆಗ್ತಾ ಇದೆ, ಆ ಮೋಡಕ್ಕೂ ಈ ಮರಗಳಿಗೂ ಹಸಿರಿಗೂ. ಪದಗಳೇ ಸಾಲುವುದಿಲ್ಲ ಈ ಸೌಂದರ್ಯನ ವರ್ಣಿಸೋಕೆ. ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಾನು ಫಸ್ಟ್ ಟೈಮ್ ಚಾಮುಂಡಿ ಬೆಟ್ಟನ ಈ ತರ ನೋಡ್ತಾ ಇರೋದು. ಮುಂದೆಗಡೆ ಹಾಕ್ತೀನಿ.
ಅಂದವೋ ಅಂದವೋ ಕನ್ನಡ ನಾಡು ಹೋ ಹೋ ನನ್ನ ಬೀಡು ಅಲ್ಲಿದೆ ನೋಡು. ನೋಡಿ ಇಲ್ಲಿ ಯಾವ ತರ ಕಾಣಿಸ್ತಾ ಇದೆ. ಇದು ಒಂದು ಆದ್ರೂ ಸಾಕಾಗಿದೆ ಗುರು. ನಾನು ಎಷ್ಟೊಂದ್ಸಲಿ ಚಾಮುಂಡಿ ಬೆಟ್ಟಕ್ಕೆ ಬಂದಿದ್ದೀನಿ, ಆದರೆ ಈ ಥರ ಯಾವತ್ತೂ ನೋಡಿರಲಿಲ್ಲ. ಅಷ್ಟು ಅದ್ಭುತವಾಗಿದೆ. ಹೊಸ ನೀನು ನೋಡಿದ ಈ ಥರ? ನೋಡಿಲ್ಲ. ಅದು ಸಿಕ್ಕಾಪಟ್ಟೆ ಹೈಟ್ ಕಾಣಿಸ್ತದಲ್ಲ. ಅಲ್ಲಿ ಸ್ನೇಹಿತರೆ ನೋಡಿರಿ ಎಷ್ಟು ಫಾಗ್ ತುಂಬ್ಕೊಂಡಿದೆ ಅಂತಂದ್ರೆ, ನಿಜವಾಗ್ಲೂ ಇದು ನನಗೆ ಮೈಸೂರು ಅನಿಸ್ತಾನೆ ಇಲ್ಲ, ಅಷ್ಟೊಂದು ಸಖತ್ತಾಗಿದೆ. ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಹಂಗೆ ಅನಿಸ್ತಾ ಇದೆಯೋ, ಇಲ್ದೋದ್ರೆ ಓ ಫಾಗು ಸಿಕ್ತವು. ಎಲ್ಲ ನಡ್ಕೊಂಡೆಲ್ಲ ಹೋಗ್ತಾ ಇದಾರೆ ವಾಕಿಂಗ್ ಮಾಡಿಕೊಂಡು. ಮೋಸ್ಟ್ಲಿ ಇಲ್ಲಿಂದ ನಾರ್ಮಲ್ ರೋಡ್ ಇರ್ಬೇಕಿದು ಅಲ್ವಾ ಸ್ನೇಹಿತರೆ? ಇವಾಗ ನೋಡಪ್ಪ ಪ್ರಾಪರ್ ಆಗಿ ನಮಗೆ ಫಾಗಲ್ಲಿ ಎಂಟ್ರಿ ಆದೋ. ಓಹೋ ಕಾಣಿಸ್ತದ ಕಣ ಬರೋ. ಅಲ್ಲೆಲ್ಲ ನಡ್ಕೊಂಡು ಹೋಗ್ತಾ ಇದ್ದಾರೆ, ಅದೇ ಕಾಣಿಸ್ತಾ ಇಲ್ಲ. ಸ್ನೇಹಿತರೆ ಇಲ್ಲಿ ದ್ವಿಚಕ್ರ ವಾಹನಕ್ಕೆ 10 ರೂಪಾಯಿ ಕೊಡ ಅಣ್ಣ ಒಂದು. ಸ್ನೇಹಿತರ ನೋಡಿ ಇಲ್ಲಿ ಏನು ಕಾಣಿಸ್ತಾ ಇಲ್ಲ, ಅಷ್ಟು ಫಾಗ್ ತುಂಬ್ಕೊಳದೆ. ನಾವಿವಾಗ ವೆಸ್ಟರ್ನ್ ಘಾಟ್ಗೆ ಹೋಗಿದ್ರು ಈ ಥರನೇ ಸಿಗೋದು. ಮೈಸೂರಲ್ಲೂ ಇದೇ ಥರ ಸಿಗ್ತಾಯಿದೆ. ಸ್ನೇಹಿತರೆ ಇವಾಗ ಇಲ್ಲಿ ಅಲ್ಲೇ ಹೊರಗಡೆ ಕೈ ಮುಟ್ಕೊಂಡು ಹೊರಟಿದ್ದೀವಿ ಹಿಮವದ್ ಸ್ವಾಮಿ ಕಡೆಗೆ. ಯಾಕಂದ್ರೆ ಸಿಕ್ಕಾಪಟ್ಟೆ ಜನ ಇದ್ದಾರೆ ಗುರು, ಆಷಾಢ ಮಾಸ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಸೊ ಅದರಿಂದ ಇಲ್ಲೇ ಕೈ ಮುಟ್ಕೊಂಡು ನೆಕ್ಸ್ಟ್ ಹಿಮವದ್ ಸ್ವಾಮಿ ಕಡೆಗೆ ಹೋಗ್ತಾ ಇದೀವಿ. ನೋಡಿ ನನ್ನ ತಮ್ಮ ಫೋಟೋಗ್ರಾಫರ್ ಆಗ್ಬಿಟ್ಟವನೆ, ಅವಾಗ್ಲಿಂದ ತಗೊಡ್ತಾನೆ ಅವನು ಎಲ್ಲಾರ್ಗು ಫೋಟೋ. ಪ್ರಾಪರ್ ಡೆಡಿಕೇಶನ್ ನೋಡಿ. ಇದೇ ನಮ್ಮ ಇಂಡಿಯಾದವ್ರದ್ದು ಇದೇನೆ, ಫೋಟೋ ತಗೊಳ್ಳಿ ಅಂತಂದ್ರೆ ಎಲ್ಲ ಕಡೆಯಿಂದನೂ ಟ್ರೈ ಮಾಡ್ತಾರೆ. ಬೆಟ್ಟದ ದಾಸೋಹ ಭವನ ದೇವಸ್ಥಾನ ಸ್ವಲ್ಪ ದೂರದಲ್ಲಿದೆ, ಹೋಗ. ಸ್ನೇಹಿತರೆ ಇವಾಗ ಇಲ್ಲೇ ಚಾಮುಂಡಿ ಬೆಟ್ಟದ ದಾಸೋಹ ಭವನದಲ್ಲೇ ತಿಂಡಿನ ಮುಗಿಸ್ಕೊಂಡು ನಮ್ಮ ಪ್ರಯಾಣನ ಬೆಳೆಸ್ತೀವಿ. ಬಿಸಿಬೇಳೆ ಭಾತ್ ಥರ ಇದೆ, ಬಿಸಿಬೇಳೆ ಭಾತು, ವಾಂಗಿಭಾತಾ ವಾಂಗಿಭಾತು. ಸ್ನೇಹಿತರೆ ಇವಾಗ ಟೈಮ್ ಬಂದು ಅವಾಗಲೇ 9:23 ಆದರೂ ಕೂಡ ವೆದರ್ ನೋಡಿ ಯಾವ ಥರ ಇದೆ. ಫುಲ್ಲು ಇನ್ನೂ ಕ್ಲೌಡಿ ವೆದರ್. ಇದೆಲ್ಲ ನೋಡಿ ಇವಾಗ ಸ್ವಲ್ಪ ಕ್ಲಿಯರ್ ಆಗ್ತಾ ಇದೆ. ಆದರೂ 9:23 ಈ ಥರ ಇದೆಯಲ್ಲ, ಸೂಪರ್. ಸ್ನೇಹಿತರೆ ಇವಾಗ ಚಾಮುಂಡಿ ಬೆಟ್ಟದಲ್ಲಿ ಚಾಮುಂಡಿ ತಾಯಿಯ ದರ್ಶನ ಮಾಡಿಕೊಂಡು ಹೊರಗಡೆಯಿಂದ ಮಾಡಿಕೊಂಡು ಇವಾಗ ಮತ್ತೆ ಕೆಳಗಡೆ ಇಳಿತಾ ಇದ್ದೀವಿ. ಬೆಟ್ಟ ಇಳ್ಕೊಂಡು ಹಿಮವದ್ ಸ್ವಾಮಿಗೆ ಪಯಣ ಬೆಳೆಸ್ತೀವಿ. ಸೊ ನೋಡಿ ಬೆಳಗ್ಗೆ 9:00 ಆಗಿದೆ, ಆದರೂ ಕೂಡ